ನಾವಿವತ್ತು ಒಂದು ಚಾಲೆಂಜ್ ಮಾಡೋಣ. ಏನು ಚಾಲೆಂಜ್ ಅದು? ಬರ್ಪ್ ಟೆಸ್ಟ್ ಚಾಲೆಂಜ್. ಬರ್ಪ್ ಟೆಸ್ಟ್? ಬರ್ಪ್ ಟೆಸ್ಟ್ ಅಂದರೆ? ಬರ್ಪ್ ಟೆಸ್ಟ್ ಅಂದರೆ ತೇಗೋದು. ಡಕಾರ್ಕಿನಾ? ಎಸ್, ಯು ಆರ್ ರೈಟ್. ಈಗ ನಾವು ಚಾಲೆಂಜ್ ಮಾಡೋಣ. ಇಬ್ರು ಒಂದೊಂದು ಗ್ಲಾಸ್ ಹಾಟ್ ವಾಟರ್ ಸಿಪ್ ಬೈ ಸಿಪ್ ಕುಡಿಯೋಣ. ಇಬ್ಬರಲ್ಲಿ ಯಾರಿಗಾದ್ರೂ ಡಕಾರ್ಕಿ ಬಂದರೆ ಅವ್ರ ತೇಗ್ ಬಂದರೆ ಅವ್ರ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂತ ಅರ್ಥ. ಆಯ್ತು, ಸರಿ ಮಾಡೋಣ. ಅಯ್ಯೋ, ತೇಗ್ ನನಗೆ ತಕ್ಷಣನೇ ಬಂತು. ಹಾಗಿದ್ರೆ ನನ್ನ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂತ ಅರ್ಥ? ಹೌದು, ಆಯುರ್ವೇದದಲ್ಲಿ ಗಟ್ ಹೆಲ್ತ್ ಅಂದರೆ ಜೀರ್ಣಾಂಗ. ಅದು ದುರ್ಬಲವಾಗಿದ್ದರೆ ಆಸಿಡಿಟಿ, ಗ್ಯಾಸ್, ಬ್ಲೋಟಿಂಗ್, ಹೊಟ್ಟೆ ನೋವು ಬರೋದು ಸಾಮಾನ್ಯ. ಆಯಿತು, ಸರಿ, ಇವಾಗಂತೂ ಗೊತ್ತಾಯಿತು. ಬಟ್ ಇದಕ್ಕೆ ಏನಾದರೂ ನೀವು ಮನೆ ಮದ್ದು ಹೇಳ್ತೀರಾ? ಓಕೆ, ನಿಮಗೆ ಸಿಂಪಲ್ ಆಯುರ್ವೇದಿಕ್ ಟಿಪ್ಸನ್ನು ಹೇಳ್ಕೊಡ್ತೀನಿ ಬನ್ನಿ. ನಂಬರ್ 1, ಬೆಳಗ್ಗೆ ಖಾಲಿ ಹೊಟ್ಟೆಗೆ ಬೆಚ್ಚಗಿನ ನೀರನ್ನು ಕುಡೀರಿ. ನಂಬರ್ 2, ಹಿಂಗು, ಜೀರಾ, ಶುಂಠಿ ಸೇರಿಸಿದ ಆಹಾರವನ್ನು ಸೇವಿಸಿ. ನಂಬರ್ 3, ಪ್ಯಾಕೇಜಿಂಗ್ ಫುಡ್ಸ್ ಮತ್ತು ಕೋಲ್ಡ್ ಡ್ರಿಂಕ್ಸ್ ಇದನ್ನು ಅವಾಯ್ಡ್ ಮಾಡಿ. ನಂಬರ್ 4, ಹಸಿವಿಲ್ಲ ಅಂತ ಅಂದರೆ ಊಟ ಮಾಡಬೇಡಿ. ನಂಬರ್ 5, ಫಾಸ್ಟಿಂಗ್ ಮಾಡಿ. ನಂಬರ್ 6, ಊಟದ ನಂತರ ಮಜ್ಜಿಗೆಗೆ ಜೀರಿಗೆ, ಮೆಂತೆಯನ್ನು ಸೇರಿಸಿ ಕುಡಿಯಿರಿ. ನಂಬರ್ 7, ರಾತ್ರಿ ತ್ರಿಫಲ ಬೆಚ್ಚಗಿನ ನೀರಿನಲ್ಲಿ 1/2 ಸ್ಪೂನ್ ಟು 1/4 ಸ್ಪೂನನ್ನು ಮಿಕ್ಸ್ ಮಾಡಿ ಕುಡಿಯಿರಿ. ನಂಬರ್ 8, ಫೈಬರ್ ಆಹಾರ ಲೈಕ್ ಮಿಲ್ಲೆಟ್ಸ್, ಹೋಲ್ ಗ್ರೇನ್ಸನ್ನು ಯೂಸ್ ಮಾಡಿ. ಪಪ್ಪಾಯ ಹಣ್ಣು, ಬಾಳೆಹಣ್ಣು, ಸೇಬು ಹಣ್ಣು, ಸೀಸನಲ್ ಫ್ರೂಟ್ಸ್ ಅಂದರೆ ಯಾವುದೆಲ್ಲ ಸೀಸನಲ್ ಫ್ರೂಟ್ಸ್ ಇರುತ್ತೆ ಅದನ್ನು ಯೂಸ್ ಮಾಡಿ. ವಾವ್, ಇಷ್ಟು ಈಸಿ. ಹಾಗಾದರೆ ನೀವು ಹೇಳಿದ ಟಿಪ್ಸ್ ನಾನು ಇವತ್ತಿನಿಂದಾನೇ ಫಾಲೋ ಮಾಡ್ತೇನೆ. ಹೌದು, ಗಟ್ ಹೆಲ್ತ್ ಬಲವಾಗಿದ್ದರೆ ದೇಹವು ಮನಸ್ಸು ಹಗುರವಾಗಿರುತ್ತದೆ. ಥ್ಯಾಂಕ್ ಯು.